ಇವತ್ತಿನ ಸ್ಪೆಷಲ್ ನಮ್ಮೆಲ್ಲರ ಫೇವ್ರೆಟ್ ಬೆಲ್ಲ ಕ್ಯಾಂಡಿ. ಮಕ್ಳಿಗಂತೂ ಸಮ್ಮರ್ ವೆಕೇಶನ್ ಶುರುವಾಗಿದೆ. ಸೆಕೆ ತಡಿಲಾಗ್ದಿರೋ ದೊಡ್ಡವರಿಗೂ ರಿಫ್ರೆಶ್ ಆಗೋಕ್ಕೆ ಈ ಸ್ಮೂತ್ ಅಂಡ್ ಟೇಸ್ಟಿಯಾದ ಕ್ಯಾಂಡಿನ ಮನೇಲೆ ನೀವು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು. ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಬೆಲ್ಲ ನಾನು 3 ಅಚ್ಚು ತಗೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್, ಪೆಪ್ಪರ್ ಕಾಳನ್ನ ಪುಡಿ ಮಾಡಿ ತಗೊಂಡಿರೋದು, ಸ್ವಲ್ಪ ಏಲಕ್ಕಿ, ಇದನ್ನು ಪುಡಿ ಮಾಡ್ಕೊಬಿಡಿ. 1 ಕಪ್ ಕುದಿಸಿ ತಣ್ಣಗಾಗಿರೋ ಹಾಲು, ಆಮೇಲೆ 1/4 ಕಪ್ ಹುರಿದ ತೆಂಗಿನ ತುರಿ, ಮತ್ತೆ ಗೊತ್ತೇ ಇದೆಯಲ್ಲ ಪಾಪ್ಸಿಕಲ್ ಮೋಲ್ಡ್, ಇದು ಬೇಕು. ಇಲ್ಲ ಅಂದ್ರೆ ಮನೇಲಿರೋ ಲೋಟದಲ್ಲೂ ಕೂಡ ಐಸ್ ಕ್ಯಾಂಡಿ ಮಾಡ್ಕೋಬಹುದು. ಈಗ ಕ್ಯಾಂಡಿ ಮಾಡೋದು ಹೇಗಂತ ಗಮನ ಕೊಡೋಣ. ಮೊದಲು ಒಂದು ಪ್ಯಾನ್ಗೆ 2 ಲೋಟ ನೀರು ಹಾಕಿ, ನೀರು ಕುದಿಯೋಕೆ ಶುರುವಾದಾಗ ಪುಡಿ ಮಾಡಿದ ಬೆಲ್ಲ ಹಾಕಿ ಕರಡಿಸ್ಬೇಕು. ಸಣ್ಣ ತುಂಡು ಬೆಲ್ಲನು ಉಳಿಯದ ಹಾಗೆ ಚೆನ್ನಾಗಿ ಕರಗಿಸಿ, ಬೆಲ್ಲ ಕರಗಿದ ನಂತರ ಪೆಪ್ಪರ್ ಪೌಡರ್ ಮತ್ತೆ ಏಲಕ್ಕಿ ಪೌಡರ್ ಹಾಕಿ 1 ಕುದಿ ಬರೋವರೆಗೂ ಕಾಯಿಸ್ಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿ ಕೂಲ್ ಆಗೋಕ್ ಬಿಡ್ಬೇಕು. ಬೆಲ್ಲದ ಪಾಕ ತಣ್ಣಗಾದ ಮೇಲೆ ಇದಕ್ಕೆ ಕುದಿಸಿ ತಣ್ಣಗಾಗಿರೋ ಹಾಲು ಮತ್ತೆ ತೆಂಗಿನ ತುರಿ ಹಾಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮ 75% ಕೆಲಸ ಮುಗ್ದಂಗೆ. ಇನ್ನು ಇದನ್ನ ಪಾಪ್ಸಿಕಲ್ ಮೌಲ್ಡ್ಗೆ ಹಾಕಿ 7 ರಿಂದ 8 ಗಂಟೆ ಗಟ್ಟಿಯಾಗೋಕೆ ಬಿಟ್ರೆ ಸಾಫ್ಟ್ ಆದ ಹೆಲ್ದಿ ಆದ, ನಿಮ್ಮ ಬಾಲ್ಯದಲ್ಲಿ ತಿಂದದಕ್ಕಿಂತಲೂ ಹೆಚ್ಚಿನ ರುಚಿ ಹೊಂದಿರುವ ಬೆಲ್ಲ ಕ್ಯಾಂಡಿ ತಿನ್ನೋಕೆ ರೆಡಿ. ಒಂದ್ಸಲ ಇದನ್ನ ನಿಮ್ಮನೇಲೂ ಟ್ರೈ ಮಾಡಿ ನೋಡಿ. ರಿಸಲ್ಟ್ ಹೆಂಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.